ವೀಕ್ಷಕರೇ, ಕೆಲವೊಮ್ಮೆ ಕೇಸ್ಗಳು ಸಾಲ್ವ್ ಆಯ್ತು ಅಂತ ಅನ್ಕೋತೀವಿ, ಆದ್ರೆ ಅಸಲಿಗೆ ಅವುಗಳು ಅನ್ಸಾಲ್ವ್ಡ್ ಆಗಿ ಉಳ್ಕೊಂಡಿರುತ್ತೆ. ಎಲ್ಲವೂ ನಮ್ಮ ಕಣ್ಣ ಮುಂದೆನೇ ಇರುತ್ತೆ, ಆದ್ರೆ ಯಾವುದೊಂದು ಕಾಣಿಸೋದಿಲ್ಲ. ಅಂತದ್ದೇ ಒಂದು ಕೇಸ್ನ ನಾವು ಇವತ್ತು ಡಿಕೋಡ್ ಮಾಡಲು ಹೊರಟಿರೋದು. ಬನ್ನಿ ತಡ ಮಾಡದೆ ಸ್ಟೋರಿನ ಶುರು ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಈ ಕೇಸ್ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿರೋ ಕಾಲಂಬೋಲಿ ಪೊಲೀಸ್ ಜುರಿಸ್ಟಿಕ್ಷನ್ ಅಂಡರ್ ಬರೋ ರೋಡ್ಪಾಲಿ ಎಂಬ ಜಾಗದಲ್ಲೇ. ಇದೇ ಏರಿಯಾದಲ್ಲಿ ಅಶ್ವಿನಿ ಬಿದ್ರೆ ಎಂಬ ಓರ್ವ ಮಹಿಳೆ ವಾಸವಾಗಿದ್ರು. ಈಕೆ ಮಹಾರಾಷ್ಟ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು. ಅಶ್ವಿನಿಯ ಕರೆಂಟ್ ಪೋಸ್ಟಿಂಗ್ ಬೆಲಾಂಪುರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಯೂನಿಟ್ ನಲ್ಲಿತ್ತು. ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ನಲ್ಲಿ API ಆಗಿ, ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ. ಅಶ್ವಿನಿಯವರು ಮೂಲತಃ ಕೊಲ್ಲಾಪುರ್ ಡಿಸ್ಟ್ರಿಕ್ಟ್ ನವರು. ಇವರಿಗೆ ಮದುವೆ ಆಗಿತ್ತು. ಇವರ ಗಂಡ ರಾಜು ಗೋರೆ ಒಬ್ಬ ಪಾಲಿಟಿಷಿಯನ್. ಇವರು 2010ರಲ್ಲಿ ನವನಿರ್ಮಾಣ ಸೇನಾದಿಂದ ಮಹಾರಾಷ್ಟ್ರದ ಕೊಲ್ಲಾಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಅಶ್ವಿನಿ ಹಾಗೂ ರಾಜು ಗೋರೆಗೆ ಒಬ್ಬ 9 ವರ್ಷದ ಮಗಳಿದ್ದಾಳೆ. ಈಗ ಟೈಮ್ ಏಪ್ರಿಲ್ 2016ರ ಸಮಯ. ರಾಜು ಗೋರೆ ಹಾಗೂ ಅವರ ಮಗಳು ಒಟ್ಟಿಗೆ ತಮ್ಮ ಊರಾದ ಕೊಲ್ಲಾಪುರ್ನಲ್ಲಿದ್ರೆ, ಅಶ್ವಿನಿ ತಮ್ಮ ಡ್ಯೂಟಿಯಿಂದಾಗಿ ಕಾಲಂಬೋಳಿಯಲ್ಲಿ ಒಬ್ಬಳೆ ವಾಸವಾಗಿದ್ರು. ಅಂದು ಏಪ್ರಿಲ್ 11, 2016ರ ದಿನ. ಎಂದಿನಂತೆ ಬೆಳಿಗ್ಗೆ ಅಶ್ವಿನಿ ತಮ್ಮ ಡ್ಯೂಟಿಗಾಗಿ ಫ್ಲಾಟ್ ನಿಂದ ಹೊರಟು ಕೆಳಗಡೆ ಸೆಕ್ಯೂರಿಟಿ ಗಾರ್ಡ್ ನ ಬಳಿ ಬಂದು ಹೇಳ್ತಾರೆ, ನಾನು ಇವತ್ತು ನನ್ನ ತಂದೆ ತಾಯಿಯನ್ನ ನೋಡಲು ಊರಿಗೆ ಹೋಗ್ತಿದ್ದೀನಿ. ಹಾಗಾಗಿ ಆ ಹಾಲಿನವನು ಏನಾದ್ರೂ ಬಂದ್ರೆ ಆತನಿಗೆ ಹೇಳು, ನಮ್ಮ ಮನೆಗೆ ಹೋಗೋದು ಬೇಡ ಅಂತ ಹೇಳಿ ತಮ್ಮ ಆಫೀಸ್ಗೆ ಹೊರಟು ಹೋಗ್ತಾರೆ. ನಂತರ ಆಫೀಸ್ ತಲುಪಿ ನಾರ್ಮಲ್ ಆಗಿ ಇದ್ದ ಕೆಲಸವನ್ನೆಲ್ಲ ಮುಗಿಸಿ, ಯಾವಾಗ ಸಂಜೆ ಅಶ್ವಿನಿಯ ಡ್ಯೂಟಿ ಮುಗಿಯುತ್ತೋ ನಂತರ ಅಲ್ಲಿಂದ ಹೊರಟು ಹೋಗ್ತಾರೆ. ಆದ್ರೆ ಅಶ್ವಿನಿ ತಮ್ಮ ಮನೆಗೆ ತಲುಪೋದಿಲ್ಲ. ಯಾಕೆಂದ್ರೆ ನಿಮಗೆ ನೆನಪಿದ್ರೆ ಆಕೆ ಬೆಳಿಗ್ಗೆನೆ ಆ ಸೆಕ್ಯೂರಿಟಿ ಗಾರ್ಡ್ಗೆ ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಂದು ರಾತ್ರಿ ಅಶ್ವಿನಿ ಮನೆಗೆ ರಿಟರ್ನ್ ಆಗದಿದ್ದಾಗ ಆ ಸೆಕ್ಯೂರಿಟಿ ಗಾರ್ಡ್ ಕೂಡ ಸುಮ್ಮನಾಗ್ತಾನೆ. ನಂತರ ಏಪ್ರಿಲ್ 12ರ ದಿನವೂ ಮುಗಿದು ಹೋಗುತ್ತೆ. ನಂತರ ಏಪ್ರಿಲ್ 13 ಮತ್ತು 14ರ ಮಧ್ಯೆ ಅಶ್ವಿನಿ ತನ್ನ ಡಿಪಾರ್ಟ್ಮೆಂಟ್ ನ ಸಿಬ್ಬಂದಿಗಳಿಗೆ ಹಾಗೆ ತನ್ನ ಕುಟುಂಬಸ್ಥರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ನ ಕಳಿಸ್ತಾರೆ. ಅದರಲ್ಲಿ ಆಕೆ ಹೇಳ್ತಾರೆ, ನಾನು ವಿಪಾಸನ ಕ್ಯಾಂಪ್ಗೆ ಮೆಡಿಟೇಷನ್ ಕೋರ್ಸ್ಗಾಗಿ ಹೋಗ್ತಿದ್ದೀನಿ ಅಂತ. ಆಕ್ಚುಲಿ ಅಶ್ವಿನಿ ತನ್ನ ತಂದೆ ತಾಯಿನ ಮೀಟ್ ಮಾಡೋಕೆ ಊರಿಗೆ ಹೋಗೋ ಇರಾದೆಯಲ್ಲೇ ಇದ್ರು. ಯಾಕೆಂದ್ರೆ ಆಕೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರಿಗೆ ಡೆಮೆನ್ಷಿಯಾ ಎಂಬ ಒಂದು ಮಾನಸಿಕ ಕಾಯಿಲೆ ಇತ್ತು. ಆದ್ರೆ ಯಾವಾಗ ತಂದೆಗೆ ಅಶ್ವಿನಿಯ ಮೆಸೇಜ್ ಬಂತೋ, ನಾನು ಮೆಡಿಟೇಷನ್ ಕ್ಯಾಂಪ್ಗೆ ಹೋಗ್ತಿದ್ದೀನಿ ಅಂತ, ನಂತರ ಅವರು ಕೂಡ ಸುಮ್ಮನಾಗ್ತಾರೆ. ಮೇ ಬಿ ಕ್ಯಾಂಪ್ ಮುಗಿಸಿ ಮಗಳು ಮನೆಗೆ ವಾಪಸ್ ಆಗ್ತಾಳೆ ಅಂತ. ಅಶ್ವಿನಿ ನಾರ್ಮಲ್ ಆಗಿ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ಗೆ ಈ ತರಹದ ಮೆಡಿಟೇಷನ್ ಕ್ಯಾಂಪ್ ಅಟೆಂಡ್ ಮಾಡೋಕೆ ಹೋಗ್ತಾ ಇರ್ತಿದ್ರು. ಆಕೆಗೇನು ಇದು ಹೊಸದಲ್ಲ. ಏಪ್ರಿಲ್ 14ಕ್ಕೆ ಅಶ್ವಿನಿ ತನ್ನ ಸೀನಿಯರ್ ರಿಪೋರ್ಟಿಂಗ್ ಆಫೀಸರ್ಗೂ ಕೂಡ ಮೆಸೇಜ್ ಹಾಕಿ ತಾನು ವಿಪಾಸನ ಕ್ಯಾಂಪ್ಗೆ ಹೋಗ್ತಿರೋದಾಗಿ ಹೇಳ್ತಾರೆ. ನಂತರ ಏಪ್ರಿಲ್ 15ರಿಂದ ಅಶ್ವಿನಿ ಯಾರೊಂದಿಗಾದರೂ ಮಾತಾಡೋದಾಗ್ಲಿ, ಟೆಕ್ಸ್ಟ್ ಮೆಸೇಜ್ ಮಾಡೋದಾಗ್ಲಿ ಎಲ್ಲವೂ ಸ್ಟಾಪ್ ಆಗಿ ಹೋಗುತ್ತೆ. ಅಶ್ವಿನಿಯ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಗಿತ್ತು. ಈ ಟೈಮ್ ನಲ್ಲಿ ಅಶ್ವಿನಿಯ ಮನೆಯವರು ಆಕೆಯ ಫೋನ್ಗೆ ರೀಚ್ ಮಾಡೋ ಪ್ರಯತ್ನ ಪಡ್ತಾರೆ. ಆದ್ರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಿತ್ತು. ಮನೆಯವರೆಲ್ಲ ಅನ್ಕೋತಾರೆ, ಅಶ್ವಿನಿ ಯಾವುದೋ ಕೇಸ್ ನಲ್ಲಿ ಬ್ಯುಸಿ ಇರಬೇಕು, ಹಾಗಾಗಿ ನಮಗೆ ಕನೆಕ್ಟ್ ಮಾಡಲಾಗ್ತಿಲ್ಲ ಅಂತ. ಇಲ್ಲಿಂದ ನಿಧಾನವಾಗಿ ಸಮಯ ಕಳೀತಾ ಬರುತ್ತೆ. ಅಶ್ವಿನಿ ಬಿದ್ರೆ ನಿಗೂಢವಾಗಿ ಕಣ್ಮರೆಯಾಗ್ತಾರೆ. ಆಕ್ಚುಲಿ ಆಕೆಯ ಕಣ್ಮರೆಯ ಸುದ್ದಿ ಬೆಳಕಿಗೆ ಬಂದದ್ದೇ ಯಾವಾಗ ಪೊಲೀಸ್ ಕಂಟ್ರೋಲ್ ರೂಮ್ ನಿಂದ ಒಂದು ಕಾಲ್ ಅಶ್ವಿನಿಯ ತಂದೆಗೆ ಹೋದಾಗ. ಮೇ 10, 2016ರಂದು ಪೊಲೀಸ್ ಕಂಟ್ರೋಲ್ ರೂಮ್ ನಿಂದ ಅಶ್ವಿನಿಯ ತಂದೆ ಜೈಕುಮಾರ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಶ್ವಿನಿ ಬಹಳ ವಾರಗಳಿಂದ ಡ್ಯೂಟಿಗೆ ಬಂದಿಲ್ಲ, ಆಕೆ ಆರೋಗ್ಯವಾಗಿದ್ದಾಳಲ್ಲ ಅಂತ ಕೇಳ್ತಾರೆ. ಇದನ್ನ ಕೇಳಿದ ಜೈಕುಮಾರ್ಗೆ ಸಿಡಿಲು ಬಡಿದಂತಾಗುತ್ತೆ. ಏಪ್ರಿಲ್ 15ರಿಂದ ಅಶ್ವಿನಿಯ ಫೋನ್ ಸ್ವಿಚ್ ಆಫ್ ಆಗಿದೆ. ಮನೆಗೂ ಬಂದಿಲ್ಲ, ಡ್ಯೂಟಿಗೂ ಹೋಗಿಲ್ಲ. ಅಂದ್ರೆ ಎಲ್ಲಿ ಹೋಗಿದ್ದಾಳೆ ಅಂತ ಯೋಚಿಸೋಕೆ ಶುರು ಮಾಡ್ತಾರೆ. ಅಶ್ವಿನಿ ಬಿದ್ರೆಗೆ ಒಬ್ಬ ಅಣ್ಣ ಇದ್ರು, ಆನಂದ್ ಬಿದ್ರೆ. ಇವರು ಚೆನ್ನೈನ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅಶ್ವಿನಿಯ ತಂದೆ ಮಗನಿಗೆ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸ್ತಾರೆ. ಆದ್ರೆ ಆನಂದ್ ಬಿದ್ರೆ ಯೋಚಿಸ್ತಾರೆ, ಅಶ್ವಿನಿ ಒಬ್ಬ ಪೊಲೀಸ್ ಆಫೀಸರ್, ಮೇ ಬಿ ಯಾವುದಾದ್ರೂ ಒಂದು ಕೇಸ್ ಮೇಲೆ ವರ್ಕ್ ಮಾಡ್ತಿರ್ಬೇಕು, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ಎಲ್ಲಿ ಹೋಗ್ತಾಳೆ, ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಅಶ್ವಿನಿ ಬರ್ತಾಳೆ ಅಂತ ಹೇಳಿ
ತಂದೆ ತಾಯಿಯನ್ನ ಸಮಾಧಾನ ಮಾಡ್ತಾರೆ. ಹೀಗೆ ನಿಧಾನವಾಗಿ ಸಮಯ ಕಳೀತಾ ಮೇ ಇಂದ ಜೂನ್ ಬರುತ್ತೆ. ಅಶ್ವಿನಿಯೊಂದಿಗೆ ಯಾರಾದರೂ ಕೊನೆಯದಾಗಿ ಮಾತಾಡಿ ಅಥವಾ ಆಕೆಯನ್ನ ನೋಡಿ ಆಲ್ಮೋಸ್ಟ್ 2.5 ತಿಂಗಳೇ ಕಳೆದು ಹೋಗುತ್ತೆ. ಪೊಲೀಸ್ ಕಂಟ್ರೋಲ್ ರೂಮ್ ನಿಂದ ಅಶ್ವಿನಿಯ ತಂದೆಗೆ ಫೋನ್ ಬಂದ ನಂತರ ಈಗ ಅಶ್ವಿನಿ ವಾಸವಿದ್ದ ಫ್ಲಾಟ್ ನ ಮಾಲೀಕನಿಂದಲೂ ಫೋನ್ ಬರುತ್ತೆ. ಕಾಲ್ ಮಾಡಿದ ಆ ಫ್ಲಾಟ್ ನ ಮಾಲೀಕ ಹೇಳ್ತಾರೆ, ಸರ್, ನಿಮ್ಮ ಮಗಳು ಕಳೆದ ಏಪ್ರಿಲ್ ನಿಂದ ಮನೆ ಬಾಡಿಗೆ ಕೊಟ್ಟಿಲ್ಲ. ಆಕೆ ಮನೆಯಲ್ಲೂ ಇಲ್ಲ. ಮನೆ ಲಾಕ್ ಆಗಿದೆ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ. ಈ ಸರ್ತಿ ಜಯಕುಮಾರ್ಗೆ ಬಹಳನೇ ಭಯ ಆಗತ್ತೆ. ಇಮಿಡಿಯೇಟ್ ಆಗಿ ತಮ್ಮ ಮಗನಿಗೆ ಫೋನ್ ಮಾಡ್ತಾರೆ. ಈ ಸರ್ತಿ ಅಣ್ಣನಿಗೂ ಸ್ವಲ್ಪ ಭಯ ಆಗತ್ತೆ. 2.5 ತಿಂಗಳಿಂದ ಅಶ್ವಿನಿ ನಿಜವಾಗ್ಲೂ ಕಾಣಿಸ್ತಿಲ್ವಾ ಅಂತ. ಅಶ್ವಿನಿಯ ತಂದೆಗೆ ತಾವು ಖುದ್ದಾಗಿ ಕಾಲಂಬೋಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅಶ್ವಿನಿಯ ತಾಯಿಯ ಆರೋಗ್ಯ ಸರಿ ಇರಲಿಲ್ಲ. ಆಕೆನ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗೋ ಹಾಗಿರ್ಲಿಲ್ಲ. ಹಾಗಾಗಿ ಅವರು ಕಾಲಂಬೋಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತಮ್ಮ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಇತ್ತ ಪೊಲೀಸರಿಗೆ ತಮ್ಮದೇ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋ ಒಬ್ಬ ಆಫೀಸರ್ ನ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ದರಿಂದ ಪೊಲೀಸರು ಕೂಡ ತಮ್ಮ ಸೈಡ್ ನಿಂದ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಹೆಚ್ಚಾಗಿ ಏನೂ ಆಗೋದಿಲ್ಲ. ಅಶ್ವಿನಿಯ ಸುಳಿವೂ ಸಿಗೋದಿಲ್ಲ. ಆದ್ರೆ ಜುಲೈನಲ್ಲಿ ಅಶ್ವಿನಿಯ ಸಹೋದರ ಆನಂದ್ ಬಿದ್ರೆ ಮಹಾರಾಷ್ಟ್ರಗೆ ಬರ್ತಾರೆ. ಯಾವಾಗ ಅವರು ತಂದೆ ತಾಯಿನ ಮೀಟ್ ಮಾಡಿ ಕಂಪ್ಲೀಟ್ ಸಿಚುವೇಶನ್ ಅರ್ಥ ಮಾಡ್ಕೋತಾರೋ ಆಗ ಅವರಿಗೆ ಈ ಕೇಸ್ ನ ಗಂಭೀರತೆ ಅರ್ಥ ಆಗತ್ತೆ. ನಂತರ ಜುಲೈ 14, 2016ರಂದು ಆನಂದ್ ಬಿದ್ರೆ ಖುದ್ದಾಗಿ ಕಾಲಂಬೋಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಶ್ವಿನಿ ಮಿಸ್ಸಿಂಗ್ ಕೇಸ್ ನ FIR ಫೈಲ್ ಮಾಡಿಸ್ತಾರೆ. ಇದಾದ ನಂತರವೇ ಪೊಲೀಸರು ಸ್ವಲ್ಪ ತಮ್ಮ ಕುರ್ಚಿ ಬಿಟ್ಟು ಎದ್ದೋಳಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನಿಜವಾದ ಇನ್ವೆಸ್ಟಿಗೇಷನ್ ಈಗ ಸ್ಟಾರ್ಟ್ ಮಾಡ್ತಾರೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋಕೆ ಒಂದು ಸ್ಪೆಷಲ್ ಟೀಮ್ ನ ರಚಿಸಲಾಯಿತು. ಇದರ ಮುಂದಾಳತ್ವವನ್ನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಸಂಗೀತಾ ಅಲ್ಫಾನ್ಸರಿಗೆ ವಹಿಸಲಾಗುತ್ತೆ. ಆಕ್ಚುಲಿ ಸಂಗೀತಾ ಬಹಳನೇ ಸ್ಮಾರ್ಟ್ ಅಂಡ್ ಕರೇಜಿಯಸ್ ಆಫೀಸರ್ ಅಂತ ಹೆಸರು ಮಾಡಿರೋರು. ಈಕೆನ ಲೇಡಿ ಸಿಂಗಂ ಅಂತಲೂ ಕರೆಯಲಾಗುತ್ತೆ. ಇವರ ಜೊತೆಗೆ ಮತ್ತೊಬ್ಬ ಆಫೀಸರ್ನು ಕೂಡ ನಿಯೋಜಿಸಲಾಗುತ್ತೆ. ಈಗ ಇವರಿಬ್ಬರು ಸೇರ್ಕೊಂಡು ಅಶ್ವಿನಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಮನೆಯವರಿಂದ, ಡಿಪಾರ್ಟ್ಮೆಂಟ್ ನ ಜನಗಳಿಂದ, ಅಶ್ವಿನಿಯೊಂದಿಗೆ ಯಾರ್ಯಾರು ಕೆಲಸ ಮಾಡ್ತಿದ್ರೋ ಅವರಿಂದ, ಆಕೆ ವಾಸ ಮಾಡ್ತಿದ್ದ ಮನೆಯಿಂದ, ಅದರ ಮಾಲೀಕನಿಂದ, ಸೆಕ್ಯೂರಿಟಿ ಗಾರ್ಡ್ ನಿಂದ ಹಿಡಿದು ಎಲ್ಲರ ಸ್ಟೇಟ್ಮೆಂಟ್ ಗಳನ್ನು ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಮನೆಯವರು, ನೆಂಟರಿಷ್ಟರು, ಕೊಲೀಗ್ಗಳ ಪ್ರಕಾರ ಏಪ್ರಿಲ್ 15ರಿಂದ ಅಶ್ವಿನಿಯ ಫೋನ್ ಸ್ವಿಚ್ ಆಫ್ ಆಗಿತ್ತು. ಇನ್ನು ಕೆಲವರ ಪ್ರಕಾರ ಏಪ್ರಿಲ್ 11ರಂದು ಅಶ್ವಿನಿಯನ್ನ ಆಫೀಸ್ ನಲ್ಲಿ ನೋಡಿರೋದಾಗಿ ಹೇಳ್ತಾರೆ. ಆಕೆ ಅಂದು ಡ್ಯೂಟಿ ಮುಗಿಸಿ ಹೊರಟು ಹೋಗಿದ್ರು ಅಂತಾನೂ ಹೇಳ್ತಾರೆ. ಆದ್ರೆ ಇದ್ದ ಪ್ರಶ್ನೆ ಅಂದ್ರೆ ಅಂದು ಡ್ಯೂಟಿ ಮುಗಿಸಿ ಅಶ್ವಿನಿ ಎಲ್ಲಿಗೆ ಹೋದ್ರು ಅನ್ನೋದಾಗಿತ್ತು. ನಂತರ ಆ ದಿನದ ಆ ರೂಟ್ ನ ಎಲ್ಲಾ CCTV ಫುಟೇಜ್ ಗಳನ್ನು ತೆಗೆಸಲಾಗುತ್ತೆ. ಜೊತೆಗೆ ಅಶ್ವಿನಿಯ CDR ರಿಪೋರ್ಟ್ ನಿಂದ ಆಕೆಯ ಲಾಸ್ಟ್ ಲೊಕೇಶನ್ ಕೂಡ ತೆಗೆಸಲಾಗುತ್ತೆ. ವೀಕ್ಷಕರೇ, ಅಶ್ವಿನಿ ಬಿದ್ರೆ ಬಗ್ಗೆ ಇನ್ನೂ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋದಾದ್ರೆ ಆಕೆಯ ತಂದೆ ಜಯಕುಮಾರ್ ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರ್ ಆಗಿದ್ರು. ಅಶ್ವಿನಿ ಚಿಕ್ಕಂದಿನಿಂದಲೂ ಸ್ಟಡೀಸ್ ನಲ್ಲಿ ಬಹಳನೇ ಶಾರ್ಪ್ ಇದ್ಲು. ಈಕೆಗೂ ತಂದೆ ಹಾಗೆ ಆರ್ಮಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರಿ ದೇಶ ಸೇವೆ ಮಾಡಬೇಕು ಅನ್ನೋ ಕನಸಿತ್ತು. ನಂತರ ಅಶ್ವಿನಿ 2000ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಕೆ ಶುರು ಮಾಡ್ತಾರೆ. ನಂತರ 2005ರಲ್ಲಿ ಮನೆಯವರೆಲ್ಲ ಸೇರಿ ಆಕೆಯ ಒಪ್ಪಿಗೆಯೊಂದಿಗೆ ರಾಜು ಗೋರೆಯವರೊಂದಿಗೆ ಮದುವೆ ಮಾಡ್ತಾರೆ. ರಾಜು ಗೋರೆ ಅಶ್ವಿನಿಗೆ ಬಹಳನೇ ಸಪೋರ್ಟ್ ಮಾಡ್ತಾರೆ. ಆಕೆಯ ಕನಸು ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದಾಗಿತ್ತು. ಅದಕ್ಕಾಗಿ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಹೆಲ್ಪ್ ಮಾಡ್ತಾರೆ. ನಂತರ 2006ರಲ್ಲಿ MPSC ಎಕ್ಸಾಮ್ ಬರೆದು ಅಶ್ವಿನಿ ಸೆಲೆಕ್ಟ್ ಆಗ್ತಾರೆ. ಇದೇ ಟೈಮ್ ನಲ್ಲಿ ಅವರಿಗೆ ಒಬ್ಬ ಮಗಳು ಕೂಡ ಹುಡ್ತಾಳೆ. ಪತಿ ರಾಜು ಗೋರೆ ಮಗಳನ್ನ ಹಾಗೆ ಮನೆಯನ್ನ ನೋಡ್ಕೋತಿದ್ರೆ ಅಶ್ವಿನಿ ಓದೋದ್ರಲ್ಲಿ ಗಮನ ಹರಿಸ್ತಿದ್ರು. ಸೆಲೆಕ್ಟ್ ಆದ ನಂತರ ಅಶ್ವಿನಿ ಪೊಲೀಸ್ ಟ್ರೈನಿಂಗ್ ಆಗಿ ನಾಸಿಕ್ಗೆ ಹೋಗ್ತಾರೆ. 6 ತಿಂಗಳ ಟ್ರೈನಿಂಗ್ ನಂತರ ಅಶ್ವಿನಿಗೆ ಪುಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಪೋಸ್ಟಿಂಗ್ ಆಗುತ್ತೆ. ಇಲ್ಲಿಂದ ಅಶ್ವಿನಿಯ ಪೊಲೀಸ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ನಂತರ ಆಕೆಯ ಟ್ರಾನ್ಸ್ಫರ್ ಸಾಂಗ್ಲಿಯ ಹೆಡ್ ಕ್ವಾರ್ಟರ್ಸ್ಗೆ ಆಗುತ್ತೆ. ನಂತರ ಆಕೆ ಸಾಂಗ್ಲಿಯ ಕ್ರೈಮ್ ಬ್ರಾಂಚ್ ಡಿವಿಷನ್ ನಲ್ಲಿ ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಹೀಗೆ ಅಶ್ವಿನಿಯ ಪೊಲೀಸ್ ಕೆರಿಯರ್ ನಲ್ಲಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ಗಳು ಕಾಮನ್ ಆಗಿತ್ತು. ಆಕೆ ಮಿಸ್ಸಿಂಗ್ ಆದಾಗ ಹ್ಯೂಮನ್ ರೈಟ್ಸ್ ಕಮಿಷನ್ ನ API ಆಗಿ ಕೆಲಸ ನಿರ್ವಹಿಸ್ತಿದ್ರು. ವೀಕ್ಷಕರೇ, ಈಗ ಪ್ರೆಸೆಂಟ್ ಟೈಮ್ಗೆ ಬರೋಣ. ACP ಸಂಗೀತಾ ಅಂಡ್ ಟೀಮ್ ಅಶ್ವಿನಿಯನ್ನ ಹುಡುಕೋ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ರು. ನಂತರ ಅಶ್ವಿನಿ ತಾನು ಮೆಡಿಟೇಷನ್ ಕ್ಯಾಂಪ್ಗೆ ಹೋಗೋದಾಗಿ ಯಾರ್ಯಾರಿಗೆ ಮೆಸೇಜ್ ಹಾಕಿದ್ರೋ
ಅವರನ್ನೆಲ್ಲ ವಿಚಾರಿಸೋಕೆ ಶುರು ಮಾಡ್ತಾರೆ. ಇದರಲ್ಲಿ ಡಿಸಿಪಿ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇದ್ರು. ಡಿಸಿಪಿ ಕನ್ಫರ್ಮ್ ಮಾಡ್ತಾರೆ, ಏಪ್ರಿಲ್ 14ಕ್ಕೆ ನನಗೆ ಅಶ್ವಿನಿ ಬಿದ್ರೆಯಿಂದ ಮೆಸೇಜ್ ಬಂದಿತ್ತು ಅಂತ. ಅಶ್ವಿನಿಯ ಸಿಡಿಆರ್ ರಿಪೋರ್ಟ್ ನಲ್ಲಿ ಆಕೆಯ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ 200ಕ್ಕೂ ಅಧಿಕ ನಂಬರ್ಗಳು ಸೇವ್ ಆಗಿತ್ತು. ಇದರಲ್ಲಿ ಆಕೆಯ ಫ್ಯಾಮಿಲಿ ಮೆಂಬರ್ಗಳು, ಡಿಪಾರ್ಟ್ಮೆಂಟ್ ನ ಜನಗಳು ಹಾಗೆ ಆಕೆಗೆ ಗೊತ್ತಿರೋರ ಕಾಂಟ್ಯಾಕ್ಟ್ ಗಳು ಸೇವ್ ಮಾಡಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಒಂದು ನಂಬರ್ನ ಜೊತೆ ಅಶ್ವಿನಿ ಪದೇ ಪದೇ ಕಾಲ್ ಮಾಡಿ ಮಾತನಾಡಿರೋದು ತಿಳಿದು ಬರುತ್ತೆ. ಆ ನಂಬರ್ ಕೂಡ ಅವರದೇ ಡಿಪಾರ್ಟ್ಮೆಂಟ್ ನ ಒಬ್ಬ ಆಫೀಸರ್ದಾಗಿತ್ತು, ಅಭಯ್ ಕುರುಂದಾರ್. ಈವನ್ ಅಶ್ವಿನಿ ಏಪ್ರಿಲ್ 10 ಮತ್ತು 11ರ ದಿನ ಇವರಿಗೂ ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ಲು, ನಾನು ಮೆಡಿಟೇಷನ್ ಕ್ಯಾಂಪ್ಗೆ ಹೋಗ್ತಿರೋದಾಗಿ. ಇಲ್ಲಿ ಒಬ್ಬ ಆಫೀಸರ್ ಇನ್ನೊಂದು ಆಫೀಸರ್ನ ಜೊತೆ ಮಾತಾಡೋದು ಏನು ಆಶ್ಚರ್ಯ ಪಡುವಂತಹ ವಿಷಯ ಅಲ್ಲ. ಹಾಗೆ ಅಭಯ್ ಕೂಡ ಹೇಳ್ತಾರೆ, ಯಾವಾಗ ಅಶ್ವಿನಿ ಸಾಂಗ್ಲಿ ಕ್ರೈಮ್ ಬ್ರಾಂಚ್ ನಲ್ಲಿ ಇದ್ರೋ ಆಗ ನಾನು ಆಕೆಯ ಸೀನಿಯರ್ ಆಗಿದ್ದೆ ಅಂತ. ಇಲ್ಲಿಂದಲೇ ಇವರಿಬ್ಬರ ಫ್ರೆಂಡ್ಶಿಪ್ ಶುರುವಾಗಿದ್ದು. ಕರೆಂಟ್ಲಿ ಅಭಯ್ ಥಾನೆ ರೂರಲ್ ಪೊಲೀಸ್ ನ ಸೆಕ್ಯೂರಿಟಿ ಬ್ರಾಂಚ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಅಶ್ವಿನಿಯ ಸಿಡಿಆರ್ ರಿಪೋರ್ಟ್ ನಲ್ಲಿ ಆಕೆಯ ಕೊನೆಯ ಲೊಕೇಶನ್ ಬಾಯಂದರ್ ಈಸ್ಟ್ ಎಂಬ ಏರಿಯಾದಲ್ಲಿ ಕೊನೆಯಾಗಿತ್ತು. ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಅಶ್ವಿನಿ ಕೊನೆಯದಾಗಿ ಥಾನೆ ರೈಲ್ವೆ ಸ್ಟೇಷನ್ ಕಡೆ ಹೋಗಿರೋದು ತಿಳಿದು ಬರುತ್ತೆ. ಅಲ್ಲಿ ಆಕೆ ಒಂದು ರೆಡ್ ಕಲರ್ ಫೋಕ್ಸ್ ವ್ಯಾಗನ್ ಕಾರ್ ನಲ್ಲಿ ಕೂತ್ಕೋತಾಳೆ. ಆ ಟೈಮ್ ನಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು ಆ ಕಲರ್ ನ ಫೋಕ್ಸ್ ವ್ಯಾಗನ್ ಕಾರ್ ಅಭಯ್ ಕುರುಂಕರ್ ಬಳಿ ಇದೆ ಅಂತ. ಹಾಗೆ ಅಭಯ್ ಮೀರಾ ರೋಡ್, ಬಾಯಂದರ್ ಈಸ್ಟ್, ಇಂದ್ರಲೋಕ್, ಮುಕುಂದ್ ಪ್ಲಾಜಾದ ಫ್ಲಾಟ್ ನಂಬರ್ 401 ರಲ್ಲಿ ವಾಸವಾಗಿದ್ರು. ಇದೇ ಏರಿಯಾದಲ್ಲಿ ಅಶ್ವಿನಿಯ ಕೊನೆ ಲೊಕೇಶನ್ ಕೂಡ ಸಿಡಿಆರ್ ರಿಪೋರ್ಟ್ ನಲ್ಲಿತ್ತು. ನಂತರ ಯಾವಾಗ ಅಭಯ್ರ ಲೊಕೇಶನ್ ತೆಗೆಸಲಾಯ್ತು ಆಗ ಅಭಯ್ನ ಲೊಕೇಶನ್ ಕೂಡ ಅದೇ ಏರಿಯಾದಲ್ಲಿ ಕಾಣಸಿಗತ್ತೆ. ಹಾಗಿದ್ರೆ ಆ ದಿನ ಡ್ಯೂಟಿ ಮುಗಿದ ಮೇಲೆ ಅಭಯ್ ಹಾಗೂ ಅಶ್ವಿನಿ ಒಟ್ಟಿಗೆ ಅಭಯ್ನ ಫ್ಲಾಟ್ಗೆ ಹೋಗಿದ್ರ? ಹಾಗಿದ್ರೆ ಇವರಿಬ್ಬರ ನಡುವಿನ ಸಂಬಂಧ ಎಂತದ್ದು? ಇದೊಂದು ನಾರ್ಮಲ್ ಫ್ರೆಂಡ್ಶಿಪ್ ತರ ಅಂತೂ ಕಾಣಿಸ್ತಿರ್ಲಿಲ್ಲ. ನಂತರ ಎಸಿಪಿ ಸಂಗೀತ ತಮ್ಮ ಟೀಮ್ ನ ಕರ್ಕೊಂಡು ಅಶ್ವಿನಿಯ ಫ್ಲಾಟ್ಗೆ ಹೋಗ್ತಾರೆ. ಫ್ಲಾಟ್ ನ ಮಾಲೀಕನಿಂದ ಡೂಪ್ಲಿಕೇಟ್ ಕೀ ತರಿಸಿ ಬಾಗಿಲನ್ನು ಓಪನ್ ಮಾಡಲಾಯ್ತು. ಇಡೀ ಮನೆಯನ್ನ ಸರ್ಚ್ ಮಾಡ್ತಾರೆ. ಮನೆಯಲ್ಲಿ ಅಶ್ವಿನಿಯ ಎಲ್ಲಾ ವಸ್ತುಗಳು, ಬಟ್ಟೆಗಳು ಹಾಗೇ ಇದ್ವು. ಯಾವುದೊಂದು ತಗೊಂಡು ಹೋದಂತಿರ್ಲಿಲ್ಲ. ಆಕೆ ಕ್ಯಾಂಪ್ಗೆ ಹೋಗೋದಾಗಿದ್ರೆ ಕೆಲವೊಂದು ಬಟ್ಟೆಗಳನ್ನಾದ್ರೂ ತಗೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಎಲ್ಲಾ ವಸ್ತುಗಳು, ಬಟ್ಟೆಗಳು ಮನೆಯಲ್ಲೇ ಇತ್ತು. ಮನೆಯನ್ನ ಸರ್ಚ್ ಮಾಡುವಾಗ ಒಂದು ಲ್ಯಾಪ್ಟಾಪ್ ಜೊತೆಗೆ ಆ ವಿಪಾಸನ ಕ್ಯಾಂಪ್ ನ ಎಂಟ್ರಿ ಕಾರ್ಡ್ ಹಾಗೆ ಒಂದು ಟೆಡ್ಡಿ ಬೇರ್ ಕೂಡ ಸಿಗುತ್ತೆ. ಆ ಟೆಡ್ಡಿ ಬೇರ್ ನಲ್ಲಿ ಒಂದು ಹಿಡನ್ ಕ್ಯಾಮೆರಾವನ್ನ ಅಳವಡಿಸಲಾಗಿತ್ತು. ಪೊಲೀಸರು ಎಲ್ಲ ವಸ್ತುಗಳನ್ನ ಜಪ್ತಿ ಮಾಡಿ ಲ್ಯಾಬ್ಗೆ ಕಳುಹಿಸಿಕೊಡ್ತಾರೆ. ನಂತರ ಆ ವಿಪಾಸನ ಕ್ಯಾಂಪ್ಗೆ ಫೋನ್ ಮಾಡಿ ಅಶ್ವಿನಿಯ ಬಗ್ಗೆ ವಿಚಾರಿಸಲಾಗುತ್ತೆ. ಆದ್ರೆ ಅಲ್ಲಿಂದ ಅಶ್ವಿನಿ ಇಲ್ಲಿಗೆ ಬಂದೇ ಇಲ್ಲ ಅನ್ನೋ ಇನ್ಫಾರ್ಮೇಶನ್ ತಿಳಿಯುತ್ತೆ. ಅಶ್ವಿನಿಯ ಮನೆಯಿಂದ ಜಪ್ತಿ ಮಾಡಲಾಗಿದ್ದ ಲ್ಯಾಪ್ಟಾಪ್ ಹಾಗೂ ಆ ಟೆಡ್ಡಿ ಬೇರ್ನಿಂದ ಅವರು ಊಹೆನೂ ಮಾಡಲಾಗದ ವಿಷಯಗಳು ತಿಳಿದು ಬರುತ್ತೆ. ಮೊದಲಿಗೆ ಆ ಲ್ಯಾಪ್ಟಾಪ್ ನಲ್ಲಿ ಬಹಳಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ಸಿಗುತ್ತೆ. ಇವು ಅಭಯ್ ಹಾಗೂ ಅಶ್ವಿನಿಯದ್ದಾಗಿತ್ತು. ಇದರಲ್ಲಿ ಇವರಿಬ್ಬರು ಬಹಳನೇ ಒಬ್ಬರಿಗೊಬ್ಬರು ಅಂಟಿಕೊಂಡಂತಹ ಫೋಟೋಸ್ಗಳು ಕಾಣಸಿಗುತ್ತೆ. ನಂತರ ಆ ಹಿಡನ್ ಕ್ಯಾಮೆರಾದಲ್ಲಿ ಬಹಳಷ್ಟು ವಿಡಿಯೋ ರೆಕಾರ್ಡಿಂಗ್ಗಳು ಪೊಲೀಸರಿಗೆ ಸಿಗುತ್ತೆ. ಇದರಲ್ಲಿ ಒಂದು ವಿಡಿಯೋದಲ್ಲಿ ಅಭಯ್ ಹಾಗೂ ಅಶ್ವಿನಿ ಹೊಡೆದಾಡ್ಕೊಳ್ತಿರೋ ವಿಡಿಯೋ ಕೂಡ ಕಾಣಿಸುತ್ತೆ. ಅದರಲ್ಲಿ ಅಭಯ್ ಅಶ್ವಿನಿಗೆ ಹೊಡಿತಿರೋದು, ಅಶ್ವಿನಿ ತಪ್ಪಿಸಿಕೊಳ್ಳಕ್ಕೆ ಟ್ರೈ ಮಾಡ್ತಿರೋ ವಿಡಿಯೋಗಳು ಸಿಗುತ್ತೆ. ಒಂದು ಕಡೆ ಪ್ರೀತಿಯ ವಿಡಿಯೋಗಳಿದ್ರೆ ಮತ್ತೊಂದು ಕಡೆ ಹೊಡೆದಾಡ್ಕೊಳ್ತಿರೋ ವಿಡಿಯೋಗಳು. ಆಕ್ಚುಲ್ ಆಗಿ ಇಲ್ಲಿ ನಡೀತಿರೋದಾದ್ರೂ ಏನು? ನಂತರ ಇನ್ವೆಸ್ಟಿಗೇಷನ್ ಆಫೀಸರ್ ಸಂಗೀತ ಈ ಅಭಯ್ರನ್ನ ಕರೆಸಿ ಈ ಫೋಟೋಸ್ ಹಾಗೂ ವಿಡಿಯೋಸ್ ಗಳನ್ನು ತೋರಿಸಿ ನಿಮ್ಮಿಬ್ಬರ ನಡುವೆ ಏನ್ ಸಂಬಂಧ ಅಂತ ಕೇಳ್ತಾರೆ. ಅದಕ್ಕೆ ಅಭಯ್ ಹೇಳ್ತಾರೆ, ಹೌದು, ನನ್ನ ಹಾಗೆ ಅಶ್ವಿನಿಯ ಸಂಬಂಧ ಫ್ರೆಂಡ್ಶಿಪ್ ಗಿಂತ ಸ್ವಲ್ಪ ಹೆಚ್ಚಾಗೇ ಇತ್ತು. ಆದ್ರೆ ಆಕೆ ಎಲ್ಲಿ ಮಾಯ ಆಗಿದ್ದಾಳೆ ಅಂತ ಮಾತ್ರ ನಂಗೆ ಗೊತ್ತಿಲ್ಲ ಅಂತಾರೆ. ಅಶ್ವಿನಿಯ ಸಿಡಿಆರ್ ರಿಪೋರ್ಟ್ ನಲ್ಲಿ ಆಕೆಯ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ 321 ಸರ್ತಿ ಅಭಯ್ ಜೊತೆಗೆ ಮಾತನಾಡಿರೋದು ರೆಕಾರ್ಡ್ ಸಿಗತ್ತೆ. ಅದೇ ಟೈಮ್ ನಲ್ಲಿ ಅಶ್ವಿನಿ ತನ್ನ ಗಂಡ ರಾಜು ಗೋರೆಯೊಂದಿಗೆ ಕೇವಲ 8 ಬಾರಿ ಕಾಲ್ ಮಾಡಿ ಮಾತಾಡಿದ್ಲು. ಆ 8 ಬಾರಿಯೂ ಗಂಡ ರಾಜು ಗೋರೆಯೇ ಕಾಲ್ ಮಾಡಿದ್ರು. ಈ ಅಭಯ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಾಗಿನಿಂದಲೂ ಆತನ ಪವರ್ ಹಾಗೂ ಪೊಸಿಷನ್ ನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಬರ್ತಾನೆ. ತಮ್ಮ ರೀಚ್ ನ ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಬರ್ತಾರೆ. ಡಿಪಾರ್ಟ್ಮೆಂಟ್ ನ ಹೈಯರ್ ಆಫೀಸರ್ ಗಳೊಂದಿಗೆ, ಪೊಲಿಟಿಷಿಯನ್ಸ್ ಗಳೊಂದಿಗೆ ಕನೆಕ್ಷನ್ಸ್ ಗಳನ್ನ ಹೆಚ್ಚಿಸ್ಕೋತಾ ಬರ್ತಾರೆ. ಇದೇ ಟೈಮ್ ನಲ್ಲಿ ಒಬ್ಬ ಪ್ರಭಾವಿ ಪೊಲಿಟಿಷಿಯನ್ ಲೀಡರ್ ನ ಸೋದರಳಿಯನ ಜೊತೆಗೂ ಫ್ರೆಂಡ್ಶಿಪ್ ಆಗತ್ತೆ. ಆತನ ಹೆಸರು ರಾಜೇಶ್ ಪಾಟೀಲ್.
ಈತ ಬಿಜೆಪಿ ಲೀಡರ್ ಏಕನಾಥ್ ಖಡಸೆ ಅವರ ಸೋದರಳಿಯ. ಈ ರಾಜೇಶ್ ಪಾಟೀಲ್ನ ಜೊತೆ ಸೇರ್ಕೊಂಡ ಅಭಯ್ ಎಲ್ಲಾ ತರಹದ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡೋಕೆ ಶುರು ಮಾಡ್ಕೋತಾರೆ. ಪೊಲಿಟಿಷಿಯನ್ಸ್ ಗಳೊಂದಿಗೆ ಮಾತಾಡ್ಕೊಂಡು ಅಭಯ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಜಾಲಿ ಲೈಫ್ ಲೀಡ್ ಮಾಡ್ಕೊಂಡು ಬರ್ತಾರೆ. ಬಹಳ ಕಮ್ಮಿ ಟೈಮ್ ನಲ್ಲೇ ಅಭಯ್ ಬಹಳನೇ ಪವರ್ಫುಲ್ ಆಫೀಸರ್ ಆಗಿ ಬೆಳಿತಾರೆ. 2006ರಲ್ಲಿ ಅಭಯ್ಗೆ ಕಂಟ್ರೋಲ್ ರೂಮ್ ಆಫ್ ಕಮಿಷನ್ ಆಫೀಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ಅಭಯ್ಗೆ ಅಲ್ಲಿಗೆ ಹೋಗೋಕೆ ಇಷ್ಟವಿರಲಿಲ್ಲ. ಹಾಗಾಗಿ ಅಭಯ್ ಪೊಲಿಟಿಷಿಯನ್ಸ್ ಗಳ ಹತ್ತಿರ ಮಾತಾಡಿ ಒಂದೇ ತಿಂಗಳಲ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ. ನಂತರ 2010ರಲ್ಲಿ ಈ ಸಾಂಗ್ಲಿ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ. ಇದೇ ಸ್ಟೇಷನ್ ನಲ್ಲಿ 2012ರಲ್ಲಿ ಅಭಯ್ನ ಭೇಟಿ ಅಶ್ವಿನಿಯೊಂದಿಗೆ ಆಗಿದ್ದು, ಆತನ ಜೂನಿಯರ್ ಆಗಿ. ಅಭಯ್ಗೆ ಮೊದಲ ನೋಟದಲ್ಲೇ ಅಶ್ವಿನಿಯನ್ನ ನೋಡಿ ಪ್ರೀತಿ ಹುಟ್ಟಾಗಿತ್ತು. ಅಭಯ್ಗೆ ಮದುವೆ ಆಗಿತ್ತು. ಆದಾಗ್ಯೂ ಆತನ ದೃಷ್ಟಿ ಒಂದು ಮಗುವಿನ ತಾಯಿಯಾಗಿರೋ ಅಶ್ವಿನಿ ಮೇಲೆ ಬೀಳುತ್ತೆ. ಈ ಟೈಮ್ ನಲ್ಲಿ ಅಶ್ವಿನಿ ತಾನೊಬ್ಬಳೇ ಒಂದು ಫ್ಲಾಟ್ ನಲ್ಲಿ ವಾಸವಾಗಿರ್ತಿದ್ರು. ಮಗಳು ಹಾಗೆ ಗಂಡ ಊರಲ್ಲಿ ಇರ್ತಿದ್ರು. ನಂತರ ದಿನಾಲು ಬೆಳಿಗ್ಗೆ ಪಿಕ್ ಮಾಡೋದು, ಸಂಜೆ ಡ್ರಾಪ್ ಮಾಡೋದು ಶುರು ಮಾಡ್ಕೊಂಡ ಅಭಯ್ ನಿಧಾನವಾಗಿ ಅಶ್ವಿನಿಯೊಂದಿಗೆ ಸಲಿಗೆ ಬೆಳೆಸ್ಕೋತಾನೆ. ಇತ್ತ ಅಶ್ವಿನಿ ಕೂಡ ಇಲ್ಲಿ ಒಬ್ಬಳೇ ಇದ್ದಿದ್ರಿಂದ ಆಕೆಗೂ ಒಂದು ಸಪೋರ್ಟಿವ್ ಹ್ಯಾಂಡ್ ಸಿಕ್ತು ಅಂತ ಅಭಯ್ಗೆ ಬಹಳನೇ ಹತ್ತಿರವಾಗ್ತಾ ಬರ್ತಾಳೆ. ಹೀಗೆ ನಡೀತಾ ನಡೀತಾ 2 ವರ್ಷಗಳು ಕಳೆದು ಹೋಗುತ್ತೆ. ಇಬ್ಬರು ಒಂದು ರಿಲೇಶನ್ಶಿಪ್ಗೆ ಬಂದಾಗಿತ್ತು. ಆದ್ರೆ ಈ ವಿಷಯ ಅಭಯ್ನ ಮನೆಯವರಿಗಾಗ್ಲಿ ಅಥವಾ ಅಶ್ವಿನಿಯ ಮನೆಯವರಿಗಾಗ್ಲಿ ಗೊತ್ತಿರಲಿಲ್ಲ. ನಂತರ 2014ರಲ್ಲಿ ಒಂದು ದಿನ ಅಶ್ವಿನಿ ತನ್ನ ಗಂಡ ರಾಜು ಗೋರೆಗೆ ಫೋನ್ ಮಾಡಿ ಎಲ್ಲಾ ವಿಷಯವನ್ನು ಹೇಳ್ತಾಳೆ. ನಂತರ ಆಕೆ ತನ್ನ ಗಂಡನಿಗೆ ಒಂದು ಸ್ಟ್ಯಾಂಪ್ ಪೇಪರ್ ತೋರಿಸಿ, ನೋಡು, ಇದರಲ್ಲಿ ಅಭಯ್ ನನ್ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದಾನೆ. ಆತ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಇನ್ಮುಂದೆ ನಾನು ಆತನೊಂದಿಗೆ ಬಾಳ್ತೀನಿ ಅಂತ ಗಂಡ ರಾಜುಗೆ ಟಾಟಾ ಬಾಯ್ ಬಾಯ್ ಹೇಳಿ ಆಗಿತ್ತು. ಈ ವಿಷಯ ಅಶ್ವಿನಿಯ ಮನೆಯವರಿಗೆ ಜೊತೆಗೆ ಆಕೆಯ ಗಂಡನ ಮನೆಯವರಿಗೆ ಬಹಳನೇ ಶಾಕಿಂಗ್ ಆಗಿತ್ತು. ಯಾವ ಹೆಂಡತಿಯ ಪ್ರಗತಿಗಾಗಿ ಗಂಡ ಇಷ್ಟೆಲ್ಲ ಮಾಡಿದ್ನೋ ಆತನನ್ನೇ ಬೇಡ ಅನ್ನೋದರ ಜೊತೆಗೆ ಮಗಳನ್ನೂ ಕೂಡ ಬೇಡ ಅನ್ನೋ ಲೆವೆಲ್ಗೆ ಬಂದಿದ್ದ ಅಶ್ವಿನಿಯನ್ನ ಎಲ್ಲರೂ ದ್ವೇಷಿಸೋಕೆ ಶುರು ಮಾಡಿದ್ರು. ಇದಾದ ನಂತರ ಸೀಕ್ರೆಟ್ ಆಗಿ ನಡೀತಿದ್ದ ಅಭಯ್ ಹಾಗೂ ಅಶ್ವಿನಿಯ ರಿಲೇಶನ್ಶಿಪ್ ಈಗ ಓಪನ್ ಆಗಿ ಎಲ್ಲರ ಮುಂದೆನೆ ಒಟ್ಟೊಟ್ಟಿಗೆ ಇರೋಕೆ ಶುರು ಮಾಡ್ಕೊಂಡಿದ್ರು. ಸಮಟೈಮ್ಸ್ ಅಭಯ್ ಅಶ್ವಿನಿಯ ಫ್ಲಾಟ್ಗೆ ಹೋಗಿ ಸ್ಟೇ ಆಗ್ತಿದ್ರೆ, ಸಮಟೈಮ್ಸ್ ಅಶ್ವಿನಿ ಅಭಯ್ನ ಫ್ಲಾಟ್ಗೆ ಹೋಗಿ ಇರೋಕೆ ಶುರು ಮಾಡ್ಕೊಂಡಿದ್ಲು. ಇತ್ತ ಅಶ್ವಿನಿ ಏನೋ ತನ್ನ ಫ್ಯಾಮಿಲಿಗೆ, ಗಂಡನಿಗೆ ಈ ವಿಷಯ ತಿಳಿಸಿ ಆಗಿತ್ತು. ಆದ್ರೆ ಅಭಯ್ ತನ್ನ ಫ್ಯಾಮಿಲಿಗೆ ಈ ವಿಷಯ ತಿಳಿಸಿರಲಿಲ್ಲ. ಈಗ ಪ್ರಸ್ತುತ ಟೈಮ್ಗೆ ಬಂದ್ರೆ ಅಶ್ವಿನಿಯ ಫ್ಲಾಟ್ ನ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೌದು, ಅಭಯ್ ಅವಾಗವಾಗ ಮೇಡಮ್ ನೋಡೋಕೆ ಅವರ ಫ್ಲಾಟ್ಗೆ ಬರ್ತಿದ್ರು, ಜೊತೆಗೆ ಎಷ್ಟೋ ದಿನ ಇಲ್ಲೇ ಉಳ್ಕೊಳ್ತಿದ್ರು ಅಂತಾನು ಸ್ಟೇಟ್ಮೆಂಟ್ ಕೊಡ್ತಾನೆ. 2012ರಲ್ಲಿ ಯಾವಾಗ ಅಭಯ್ ಸಾಂಗ್ಲಿ ಕ್ರೈಮ್ ಬ್ರಾಂಚ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಿದ್ರು, ಆಗ ಅಲ್ಲಿಯ ಲೋಕಲ್ SP ಅಭಯ್ನ ವಿರುದ್ಧ ಒಂದು ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಅದನ್ನ DGPಗೂ ಕಳಿಸಿಕೊಡ್ತಾರೆ. ಅದರಲ್ಲಿ ಹೇಳಲಾಗಿತ್ತು 2014ರ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸೀಕ್ರೆಟ್ ಇನ್ಫಾರ್ಮೇಶನ್ ಗಳನ್ನ ಒಂದು ಪೊಲಿಟಿಕಲ್ ಪಾರ್ಟಿಗೆ ಕೊಡ್ತಿದ್ದಾರೆ ಅಂತ. ಅಭಯ್ ತಮ್ಮ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಜೊತೆಗೆ ಹಣ, ಅಧಿಕಾರ, ರಾಜಕೀಯ ಕನೆಕ್ಷನ್ಸ್ ಗಳಿಗೂ ಹೆಸರುವಾಸಿಯಾಗಿದ್ರು. ಯಾವ ಇನ್ಫಾರ್ಮೇಶನ್ ಅಭಯ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಿದ್ರು ಅದೇನಾದ್ರೂ ಪಬ್ಲಿಕ್ ಆದ್ರೆ ಪ್ರಸ್ತುತ ಸರ್ಕಾರವೇ ಬಿದ್ದು ಹೋಗೋ ಚಾನ್ಸಸ್ ಇರ್ತಿತ್ತು. ಇದನ್ನೆಲ್ಲ ಜಿಲ್ಲಾ SP DGPಗೆ ಕಳಿಸಿಕೊಡ್ತಾರೆ. ಆದ್ರೆ ಅಭಯ್ಗೆ ಇದ್ದ ಪೊಲಿಟಿಕಲ್ ಕನೆಕ್ಷನ್ಸ್ ಗಳಿಂದಾಗಿ ಆ ರಿಪೋರ್ಟ್ ಮೂಲೆ ಗುಂಪಾಗತ್ತೆ. ಇತ್ತ ಕಡೆ ACP ಸಂಗೀತ ಅಶ್ವಿನಿಯ ಕೇಸ್ನಲ್ಲಿ ಅಭಯ್ನನ್ನ ಎಲ್ಲಾ ಕಡೆಗಳಿಂದಲೂ ಲಾಕ್ ಮಾಡಿದ್ರು. ಆತನ ವಿರುದ್ಧ ಎಲ್ಲಾ ತರಹದ ಎವಿಡೆನ್ಸಸ್ ಗಳನ್ನು ಕಲೆ ಹಾಕಿದ್ರು. ಈ ವಿಷಯ ಅಭಯ್ಗೂ ಗೊತ್ತಿತ್ತು. ನನ್ನ ಮೇಲೆ ಸಾಕ್ಷಿಗಳು ಒಟ್ಟುಗೂಡಿಸಲಾಗ್ತಿದೆ ಅಂತ. ಅಭಯ್ನ CDR ರಿಪೋರ್ಟ್ ನಲ್ಲಿ ರಾಜೇಶ್ ಪಾಟೀಲ್ನ ಹೆಸರು ಕೂಡ ತಗಲಾಕೊಂಡಿತ್ತು. ರಾಜೇಶ್ ಪಾಟೀಲ್ನ ಲೊಕೇಶನ್ ಕೂಡ ಈ ಅಭಯ್ನ ಫ್ಲಾಟ್ ನ ಬಳಿಯೇ ಏಪ್ರಿಲ್ 11ರ ರಾತ್ರಿ 10:17ರಿಂದ 11:28ರವರೆಗೆ ಒಟ್ಟಿಗೆ ಇತ್ತು. ಈ ಟೈಮ್ ನಲ್ಲಿ ಅಭಯ್ ರಾಜೇಶ್ ಪಾಟೀಲ್ಗೆ 8 ಬಾರಿ ಕರೆ ಮಾಡಿ ಮಾತಾಡಿದ್ದ. ರಾಜೇಶ್ ಪಾಟೀಲ್ ಒಬ್ಬ ಹೋಟೆಲ್ ಉದ್ಯಮಿ, ಜೊತೆಗೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಬೇರೆ ಆಗಿದ್ರು. ಹೀಗೆ ಎಲ್ಲವೂ ನನ್ನ ಕುತ್ತಿಗೆಗೆ ಬರ್ತಿದೆ ಅಂತ ತಿಳಿದ ಅಭಯ್ ತನ್ನ ಪೊಲಿಟಿಕಲ್ ಹಾಗೆ ಹೈಯರ್ ಆಫೀಸರ್ ಗಳ ಕನೆಕ್ಷನ್ ನಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದ ACP ಸಂಗೀತ ಅವರನ್ನ ಈ ಕೇಸ್ ನಿಂದ ವಜಾ ಮಾಡಿಸ್ತಾನೆ. ಆಕೆನ ಬೇರೆ ಡಿಪಾರ್ಟ್ಮೆಂಟ್ಗೆ
ಟ್ರಾನ್ಸ್ಫರ್ ಮಾಡಿಸ್ತಾನೆ. ನಂತರ ಸೆಪ್ಟೆಂಬರ್ 16, 2016ರಂದು ಅಶ್ವಿನಿಯ ಸಹೋದರ ಹಾಗೂ ಗಂಡ ನವಿ ಮುಂಬೈನ ಕಮಿಷನರ್ನ ಬಳಿ ಹೋಗಿ ಮಾತಾಡ್ತಾರೆ. ಈ ಟೈಮ್ ನಲ್ಲಿ ಕಮಿಷನರ್ ಅವರಿಗೆ ಸಪೋರ್ಟಿವ್ ಆಗಿ ಇರೋದ್ರ ಬಿಟ್ಟು ಉಲ್ಟಾ ಅವರಿಗೇನೆ ನಿಮ್ಮ ಹಾಗೂ ನಿಮ್ಮ ಮನೆಯವರ ಜೀವಕ್ಕೆ ಅಪಾಯವಿದೆ, ನೋಡ್ಕೊಂಡು ಜಾಗರೂಕರಾಗಿರಿ ಅಂತ ಹೇಳಿ ಕಳಿಸ್ತಾರೆ. ನಂತರ ಅಕ್ಟೋಬರ್ 8, 2016ಕ್ಕೆ ಅಶ್ವಿನಿಯ ಫ್ಯಾಮಿಲಿ ಕೋರ್ಟ್ ನ ಮೊರೆ ಹೋಗ್ತಾರೆ. ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ, ಅಭಯ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದ್ರಿಂದ ಆತನನ್ನ ಉಳಿಸಲು ಎಲ್ಲರೂ ಹರಸಾಹಸ ಪಡ್ತಿದ್ದಾರೆ ಅಂತ. ನಂತರ ಜನವರಿ 1, 2017ರಂದು ಹೈಕೋರ್ಟ್ ಪೊಲೀಸರಿಗೆ ಚೀಮಾರಿ ಹಾಕಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಸೂಚನೆ ಕೊಡುತ್ತೆ. ಅದಾಗಿಯೂ ಪೊಲೀಸರು ಏನೊಂದು ಆಕ್ಷನ್ ತಗೊಳ್ಳೋದಿಲ್ಲ. ಎಸಿಪಿ ಸಂಗೀತ ಅವರನ್ನ ಆಲ್ರೆಡಿ ಈ ಕೇಸ್ನಿಂದ ಹೊರಹಾಕಲಾಗಿತ್ತು. ನಂತರ ಅಶ್ವಿನಿಯ ಫ್ಯಾಮಿಲಿಯವರು ಮೀಡಿಯಾಗಳ ಮುಂದೆ ಬಂದು ಮಾತಾಡೋಕೆ ಶುರು ಮಾಡ್ತಾರೆ. ಒಬ್ಬ ಮಹಿಳಾ ಆಫೀಸರ್ ಕಾಣೆಯಾಗಿದ್ದಾರೆ, ಆದ್ರೆ ಇಡೀ ಡಿಪಾರ್ಟ್ಮೆಂಟೇ ಕೈ ಕಟ್ಕೊಂಡು ಕೂತಿದೆ ಅಂತ ಹೇಳೋಕೆ ಶುರು ಮಾಡ್ತಾರೆ. ನಂತರ ಜನವರಿ 31, 2017ರಂದು ಅಶ್ವಿನಿಯ ಸಹೋದರ ಅಭಯ್ರ ವಿರುದ್ಧ ಅಶ್ವಿನಿಯನ್ನ ಅಭಯ್ ಕಿಡ್ನಾಪ್ ಮಾಡಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಈಗ ಅಭಯ್ ಕೋರ್ಟ್ಗೆ ಹೋಗಿ ನನ್ನನ್ನ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಅರೆಸ್ಟ್ ಮಾಡಿಸೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಆಂಟಿಸಿಪೇಟರಿ ಬೇಲ್ಗೂ ಅರ್ಜಿ ಹಾಕೋತಾನೆ. ನಂತರ ಈ ಕೇಸ್ ಹಲವಾರು ತಿಂಗಳವರೆಗೆ ಮೂಲೆ ಗುಂಪಾಗುತ್ತೆ. ಪೊಲೀಸರ ಮುಂದೆ ಅಶ್ವಿನಿ ಹಾಗೂ ಅಭಯ್ರ ಕಾಲ್ ರೆಕಾರ್ಡಿಂಗ್ ಇತ್ತು, ವಿಡಿಯೋ ರೆಕಾರ್ಡಿಂಗ್ ಇತ್ತು, ಹೊಡೆದಾಟದ ಫುಟೇಜ್ ಇತ್ತು, ಅಶ್ಲೀಲ ಫೋಟೋಗಳಿದ್ವು. ಈವನ್ ಅಶ್ವಿನಿ ಬರೆದಿದ್ದ ಕೆಲವು ಲೆಟರ್ಗಳು ಕೂಡ ಇತ್ತು. ಅಂದ್ರೆ ನನಗೇನಾದ್ರೂ ಆದ್ರೆ ಅದಕ್ಕೆ ಅಭಯ್ಯೇ ಕಾರಣ ಅಂತ ಆಕೆ ಬರೆದಿದ್ಲು. ಇಷ್ಟೆಲ್ಲ ಇದ್ರೂ ಅಭಯ್ನ ವಿರುದ್ಧ ಏನು ಆಕ್ಷನ್ ತಗೊಳ್ಳಲ್ಲ ಪೊಲೀಸರು. ಇದರಿಂದಾಗಿ ಎಂಟೈರ್ ಮಹಾರಾಷ್ಟ್ರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರೋಕೆ ಶುರುವಾಗುತ್ತೆ. ಅಶ್ವಿನಿಯ ಪರ ವಕೀಲರಾಗಿದ್ದ ಪ್ರದೀಪ್ ಗರಾಟ್ ಅಲ್ಲಿಯ ಡಿಜಿಪಿಗೆ ಒಂದು ಲೆಟರ್ ಬರೆದು ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕೇಸ್ನ ದಯವಿಟ್ಟು ಎಸಿಪಿ ಸಂಗೀತ ಅವರಿಗೆ ವರ್ಗಾಯಿಸಿ, ಆಕೆಯೇ ಇದರ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಈ ಟೈಮ್ ನಲ್ಲಿ ಸಂಗೀತ ಅವರು ಕ್ಯಾಸ್ಟ್ ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಡಿವೈಎಸ್ಪಿ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ನಂತರ ಫ್ಯಾಮಿಲಿ ಮೆಂಬರ್ಗಳ ಹೋರಾಟದಿಂದ ಸಂಗೀತರ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ನಿಂದ ಡಿಸೆಂಬರ್ 7, 2017ಕ್ಕೆ ಅಭಯ್ನನ್ನ ಅರೆಸ್ಟ್ ಮಾಡಲಾಯಿತು. ನಂತರ ರಾಜೇಶ್ ಪಾಟೀಲ್ ನನ್ನು ಅರೆಸ್ಟ್ ಮಾಡಲಾಯಿತು. ಅಭಯ್ನ ಸಿಡಿಆರ್ ರಿಪೋರ್ಟ್ ನಿಂದಾಗಿ ಆತನ ಡ್ರೈವರ್ ಕುಂದನ್ ಬಾಂಡವಿಯನ್ನು ಅರೆಸ್ಟ್ ಮಾಡಲಾಯಿತು. ನಂತರ ಮಾರ್ಚ್ 1, 2018ರಂದು ಅಭಯ್ನ ಬಾಲ್ಯದ ಗೆಳೆಯ ಮಹೇಶ್ ಪಳ್ಳಿಕರ್ನನ್ನ ಅರೆಸ್ಟ್ ಮಾಡಲಾಯಿತು. ಟಿಲ್ ನೌ ಈ ಕೇಸ್ ನಲ್ಲಿ 4 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಯಾರೊಬ್ಬರು ತಾವು ತಪ್ಪು ಮಾಡಿರೋದಾಗಿ ಒಪ್ಕೊಂಡಿರಲಿಲ್ಲ. ಆದ್ರೆ ಯಾವಾಗ ಪೊಲೀಸರು ಮಹೇಶ್ ಪಳ್ಳಿಕರ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೋ ಆಗ ಆತ ಸತ್ಯ ಹೇಳ್ತಾನೆ. ಮಹೇಶ್ ಹೇಳ್ತಾನೆ, ಅಶ್ವಿನಿಯನ್ನ ಕೊಲ್ಲಲಾಗಿದೆ. ಏಪ್ರಿಲ್ 11ರ ರಾತ್ರಿ ಅಭಯ್ ತನ್ನ ಫ್ಲಾಟ್ ನಲ್ಲಿ ಅಶ್ವಿನಿಯನ್ನ ಒಂದು ಬ್ಯಾಟ್ ನಿಂದ ಹೊಡೆದು ಸಾಯಿಸಿಬಿಟ್ಟ. ನಂತರ ಆಕೆಯ ದೇಹವನ್ನ 5ರಿಂದ 6 ತುಂಡುಗಳಾಗಿ ಮಾಡಿ ಸಮುದ್ರಕ್ಕೆ ಎಸೆಯಲಾಯಿತು ಅಂತಾನೆ. ಮಹೇಶ್ ಪಳ್ಳಿಕರ್ನ ಪ್ರಕಾರ ಒಂದೇ ಸರ್ತಿ ಈ ಎಲ್ಲ ತುಂಡುಗಳನ್ನ ತಗೊಂಡು ಹೋಗಕ್ಕಾಗಿರ್ಲಿಲ್ಲ. ಹಾಗಾಗಿ ಕೆಲವೊಂದು ಭಾಗಗಳನ್ನ ಫ್ರಿಡ್ಜ್ ನಲ್ಲೇ ಇಟ್ಟಿದ್ದೆ. ನಂತರ ಅಭಯ್ ಆತನ ಗೆಳೆಯ ರಾಜೇಶ್ ಪಾಟೀಲ್ಗೆ ಫೋನ್ ಮಾಡಿ ಕರೆಸಿಕೊಂಡು ಜೊತೆಗೆ ಡ್ರೈವರ್ ಸೇರಿ ಎಲ್ಲರೂ ಅದನ್ನ ಸಮುದ್ರ ಪಾಲು ಮಾಡಿದ್ವಿ ಅಂತಾನೆ. ಈ ಟೈಮ್ ನಲ್ಲಿ ರಾಜೇಶ್ ಪಾಟೀಲ್ ಹೇಳ್ತಾನೆ, ನಾನು ಅಭಯ್ನ ಫ್ಲಾಟ್ ಹತ್ತಿರ ಹೋಗಿದ್ದು ನಿಜ, ಆದ್ರೆ ನಾನು ಒಳಗಡೆ ಹೋಗಿರ್ಲಿಲ್ಲ, ಪಾರ್ಕಿಂಗ್ ಲಾಟ್ ನಲ್ಲೇ ಇದ್ದೆ. ಸ್ವಲ್ಪ ಸಮಯ ಆತನನ್ನ ಮೀಟ್ ಮಾಡಿ ಅಲ್ಲಿಂದ ಹೊರಟು ಹೋದೆ ಅಂತಾನೆ. ನಂತರ ಏಪ್ರಿಲ್ 12ರ ಬೆಳಿಗ್ಗೆ ಅಭಯ್ ತನ್ನ ಗೆಳೆಯ ಮಹೇಶ್ ಪಳ್ಳಿಕರ್ಗೆ ಫೋನ್ ಮಾಡಿ ಬರೋಕ್ ಹೇಳ್ತಾನೆ. ಆಗ ಅಭಯ್ ರಾತ್ರಿ ನಡೆದ ಎಲ್ಲಾ ವಿಷಯವನ್ನ ಹೇಳ್ತಾನೆ. ನಂತರ ಆ ಫ್ರಿಡ್ಜ್ ನಲ್ಲಿ ಉಳಿದಿದ್ದ ಭಾಗಗಳನ್ನ ಮಹೇಶ್ ಸಮುದ್ರಕ್ಕೆ ಎಸೆದು ಬರ್ತಾನೆ. ಅಭಯ್ ಈ ಕೊಲೆ ಮಾಡೋಕ್ಕೂ 6 ದಿನಗಳ ಮುಂಚೆ ತನ್ನ ಒಬ್ಬ ಕಾನ್ಸ್ಟೇಬಲ್ ನಿಂದ ವುಡ್ ಕಟಿಂಗ್ ಮೆಷಿನ್ ನ ತರಿಸಿಕೊಂಡಿದ್ದನ್ನ ಕಾನ್ಸ್ಟೇಬಲ್ ಕನ್ಫರ್ಮ್ ಮಾಡ್ತಾನೆ. ನಂತರ ಏಪ್ರಿಲ್ 12ರಂದು 25 ಕೆಜಿಯ 4 ಭಾರದ ಬಾಕ್ಸಸ್ ಗಳನ್ನ ತರಿಸಿಕೊಂಡ ಅಭಯ್ ಅದರಲ್ಲಿ ಅಶ್ವಿನಿಯ ದೇಹದ ಭಾಗಗಳನ್ನ ಇಟ್ಟು ಸಮುದ್ರಕ್ಕೆ ಎಸಿತಾನೆ. ಯಾಕೆಂದ್ರೆ ಅದು ಸಮುದ್ರದ ತಳಕ್ಕೆ ಹೋಗಿ ತಲುಪಲಿ, ಮೇಲೆ ತೇಲದಿರಲಿ ಅಂತ. ಇದಾದ ನಂತರ ಎಸಿಪಿ ಸಂಗೀತ ತಮ್ಮ ಟೀಮ್ ನೊಂದಿಗೆ ಅಭಯ್ ಬಾಡಿ ಎಸೆದ ಜಾಗಕ್ಕೆ ಹೋಗಿ ಹುಡುಕಾಡ್ತಾರೆ. ಈವನ್ ಅಲ್ಲಿಯ ಲೋಕಲ್ ಮೀನು ಹಿಡಿಯೋರು ಈ ಅಭಯ್ನನ್ನ ಏನೋ ತಂದು ಎಸೆಯೋದನ್ನ ನೋಡಿರ್ತಾರೆ. ಆದ್ರೆ ಅಭಯ್ ಅವರಿಗೆ ಹೇಳಿರ್ತಾನೆ, ನಾನು ಪೊಲೀಸ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಹೆಂಡತಿಯೊಬ್ಬರು ಇಲ್ಲಿ ಹಾರಿ ಪ್ರಾಣ ಬಿಟ್ಟಿದ್ದಾರೆ, ಅದರ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತಾನು ಹೇಳಿರ್ತಾನೆ. ಅಂದ್ರೆ ಇಲ್ಲಿ ಕೆಲವು ಐ ವಿಟ್ನೆಸ್ ಗಳು ಕೂಡ ಇದ್ರು. ಅಭಯ್ನನ್ನ ಒಮ್ಮೆ ಅಲ್ಲ ಹಲವಾರು ಬಾರಿ ಆ ಜಾಗದಲ್ಲಿ ನೋಡಿರೋರು. ಇದಾದ ನಂತರ ಪೊಲೀಸರು
ಈ 4 ಜನರ ಮೇಲೆ IPC ಸೆಕ್ಷನ್ 302, 201, 323, 364, 497, 504, 506 ಹಾಗೆ 34 ಹಾಕ್ತಾರೆ. ನೇವಿ ಆಫೀಸರ್ಗಳನ್ನೊಳಗೊಂಡಂತೆ ಹಲವಾರು ಟೀಮ್ಗಳು ಆ ಸಮುದ್ರದಲ್ಲಿ ಅಶ್ವಿನಿಯ ಬಾಡಿನ ಹುಡುಕೋಕೆ ಪ್ರಯತ್ನ ಪಡ್ತಾರೆ. ಇತ್ತ ಫಾರೆನ್ಸಿಕ್ ಟೀಮ್ ಅಭಯ್ನ ಫ್ಲಾಟ್ಗೆ ಹೋಗಿ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಫ್ರಿಡ್ಜ್ ಅನ್ನು ಲ್ಯಾಬ್ಗೆ ಕಳುಹಿಸಿಕೊಡ್ತಾರೆ. ಈಗ ಕೊನೆಯದಾಗಿ ಇದ್ದ ಪ್ರಶ್ನೆ, ಅಭಯ್ ಅಶ್ವಿನಿಯನ್ನ ಯಾಕೆ ಕೊಲೆ ಮಾಡ್ದ ಅಂತ. 2012ರಲ್ಲಿ ಇಬ್ಬರ ಪರಿಚಯವಾಗಿತ್ತು, ಹತ್ತಿರವಾಗಿದ್ರು, ವಿಷಯ ಮದುವೆವರೆಗೂ ಬಂದಾಗಿತ್ತು. ಅಶ್ವಿನಿ ತನ್ನ ಮನೆಯಲ್ಲಿ ವಿಷಯ ತಿಳಿಸಿದ್ದರಿಂದ ಅಭಯ್ ಮೇಲೆ ಮದುವೆಗೆ ಒತ್ತಡ ಹಾಕೋಕೆ ಶುರು ಮಾಡ್ತಾಳೆ. ಆದ್ರೆ ಅಭಯ್ಗೆ ಆಕೆನ ಮದುವೆ ಆಗೋ ಯಾವ ಇರಾದೆಯೂ ಇರಲಿಲ್ಲ. ಈ ವಿಷಯ ಸ್ವಲ್ಪ ಲೇಟ್ ಆಗಿ ಅಶ್ವಿನಿಗೆ ರಿಯಲೈಸ್ ಆಗುತ್ತೆ. ಅಭಯ್ ಜಸ್ಟ್ ಆಕೆನ ಉಪಯೋಗಿಸಿಕೊಳ್ತಿದ್ದಾನೆ ಅಷ್ಟೇ ಅಂತ. ಆದ್ರೆ ಇಲ್ಲಿಂದ ಅಶ್ವಿನಿ ಅಭಯ್ನನ್ನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅಭಯ್ಗೆ ಈ ವಿಷಯ ಇಷ್ಟ ಇರಲಿಲ್ಲ. ಮುಂದೆ ಅಶ್ವಿನಿ ತನ್ನನ್ನ ತಾನು ಕಾಪಾಡ್ಕೊಳ್ಳಕ್ಕೆ ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾಳೆ. ಕಾಲ್ಸ್ ಗಳನ್ನ ರೆಕಾರ್ಡ್ ಮಾಡೋಕೆ ಶುರು ಮಾಡ್ತಾಳೆ. ಪರ್ಸನಲ್ ಫೋಟೋಸ್ ಹಾಗೂ ವಿಡಿಯೋಸ್ ಗಳನ್ನ ಲ್ಯಾಪ್ಟಾಪ್ ನಲ್ಲಿ ಸೇವ್ ಮಾಡ್ತಾ ಬರ್ತಾಳೆ. ಮನೆಯಲ್ಲಿ ಹಿಡನ್ ಕ್ಯಾಮ್ರಾ ಹಾಕಿಸ್ತಾಳೆ. ಯಾಕೆಂದ್ರೆ ಈಗ ಅಭಯ್ ಆಕೆಗೆ ಹೊಡೆಯೋಕು ಶುರು ಮಾಡಿದ್ದ. ಪೊಲೀಸರ ಫೈನಲ್ ಥಿಯರಿ ಪ್ರಕಾರ ಇವೆಲ್ಲ ಕಾರಣಗಳಿಂದಾಗಿ ಅಭಯ್ ಆಕೆನ ಮುಗಿಸೋಕೆ ಪ್ಲಾನ್ ಮಾಡ್ದ ಅಂತ ಹೇಳ್ತಾರೆ. ಆಲ್ರೆಡಿ ಅಭಯ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ದ. ಆತನ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಈತನಿಗೆ ಎಲ್ಲವೂ ಗೊತ್ತಿತ್ತು. ಅಭಯ್ ಎಲ್ಲವನ್ನು ಕ್ಲೀನ್ ಆಗಿ ಪ್ಲಾನ್ ಮಾಡಿದ್ದ. ಫಾರೆನ್ಸಿಕ್ ಟೀಮ್ಗೆ ಆ ಫ್ರಿಡ್ಜ್ ನಿಂದ ಏನೂ ಸಿಗೋದಿಲ್ಲ. ಮಹೇಶ್ನ ಪ್ರಕಾರ ಅಶ್ವಿನಿಯ ಕೊಲೆಯ ನಂತರ ಅಭಯ್ ತನ್ನ ಇಡೀ ಫ್ಲಾಟಿಗೆ ರೀಪೇಂಟ್ ಮಾಡಿಸಿದ್ದ, ಯಾವುದೇ ರಕ್ತದ ಕಲೆಗಳು ಸಿಗಬಾರ್ದು ಅಂತ. ಏಪ್ರಿಲ್ 11ರಂದು ಅಶ್ವಿನಿಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಂತರ ಏಪ್ರಿಲ್ 12ಕ್ಕೆ ಆಕೆಯ ದೇಹ ಸಮುದ್ರ ಪಾಲಾಗಿತ್ತು. ನಂತರ ಏಪ್ರಿಲ್ 13ರಂದು ಅಭಯ್ ಅಶ್ವಿನಿಯ ಮೊಬೈಲ್ ತಗೊಂಡು ಕೆಲವರಿಗೆ ನಾನು ಮೆಡಿಟೇಷನ್ ಕ್ಯಾಂಪ್ಗೆ ಹೋಗೋದಾಗಿ ಟೆಕ್ಸ್ಟ್ ಮೆಸೇಜ್ ಕಳುಹಿಸಿಕೊಡ್ತಾನೆ. ಏಪ್ರಿಲ್ 14ಕ್ಕೆ ಡಿಪಾರ್ಟ್ಮೆಂಟ್ ನವರಿಗೆ ಟೆಕ್ಸ್ಟ್ ಮೆಸೇಜ್ ಕಳುಹಿಸಿ ಏಪ್ರಿಲ್ 15ಕ್ಕೆ ಫೋನ್ ಅನ್ನ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಮಾಡ್ತಾನೆ. ಸಮುದ್ರದಲ್ಲಿ ಎಷ್ಟೇ ಹುಡುಕಿದ್ರೂ ಅಶ್ವಿನಿಯ ದೇಹದ ಭಾಗಗಳು ಸಿಗೋದಿಲ್ಲ. ಈವನ್ ಆಕೆಯ ಕೊಲೆಗೆ ಬಳಸಿದ ವೆಪನ್ ಕೂಡ ಸಿಗೋದಿಲ್ಲ. ಈ ಕೇಸ್ನಲ್ಲಿ ಪೊಲೀಸರ ಬಳಿ ಯಾವುದೇ ಡೈರೆಕ್ಟ್ ಎವಿಡೆನ್ಸ್ ಇರಲಿಲ್ಲ. ಕೇವಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಮಾತ್ರ ಇರೋದು. ಜೊತೆಗೆ ಅಭಯ್ ಕೂಡ ಕೋರ್ಟ್ ನಲ್ಲಿ ತನ್ನ ತಪ್ಪನ್ನ ಒಪ್ಕೊಳ್ಳಿಲ್ಲ. ನವೆಂಬರ್ 30, 2018ರಿಂದ ಈ ಕೇಸ್ ಅಲಿಬಾಗ್ ಸೆಷನ್ ಕೋರ್ಟ್ ನಿಂದ ಶುರುವಾಗುತ್ತೆ. ನಂತರ ಪನ್ವೇಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ವೀಕ್ಷಕರೇ, ಈಗ 2024 ಇಲ್ಲಿಯವರೆಗೆ ಈ ಕೇಸ್ಗೆ 6ರಿಂದ 7 ವರ್ಷಗಳೇ ಕಳೆದಿದೆ. ಈ ಮಧ್ಯೆ ಏನಿಲ್ಲ ಅಂದ್ರೂ 85 ವಿಟ್ನೆಸ್ ಗಳ ಟೆಸ್ಟಿಫೈ ಮಾಡಲಾಗಿದೆ. ಇವತ್ತಿನವರೆಗೂ ಅಶ್ವಿನಿಯ ಶವ ಸಿಕ್ಕಿಲ್ಲ. ಅಭಯ್ನ ವಿರುದ್ಧ ಯಾವುದೇ ಡೈರೆಕ್ಟ್ ಎವಿಡೆನ್ಸಸ್ ಇಲ್ಲ. ಹಾಗಿದ್ರೂ ಈ ಕೇಸ್ನ ಈಗ ನಿಮ್ಮ ಮುಂದೆ ಇಡ್ತಿರೋ ಕಾರಣ, ಕಳೆದ ತಿಂಗಳು ಅಂದ್ರೆ ನವೆಂಬರ್ 2024ಕ್ಕೆ ಈ ಪ್ರಕರಣದ ಎಲ್ಲಾ ಟ್ರಯಲ್ಗಳು ಮುಗಿದಿದೆ. ತೀರ್ಪನ್ನು ಮಾತ್ರ ಕಾಯ್ದಿರಿಸಲಾಗಿದೆ. ಲೆಟ್ಸ್ ಸಿ ಏನ್ ತೀರ್ಪು ಬರುತ್ತೆ ಅಂತ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.